ಅಪ್ರೂವ್ ಆಗಿ ಬಂತು? ಒಂದು ವಾರದ ಹಿಂದೆ. ಇನ್ಮೇಲೆ ಈ ಎಲ್ಲ ಇಲಾಖೆಗಳಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಮಾಡೋದ್ರಿಂದ ಭ್ರಷ್ಟಾಚಾರ ಈ 7-8 ಇಲಾಖೆಯಲ್ಲಿ ನಿಲ್ತದೆ. ನಮ್ಮ ಯಂಗ್ಸ್ಟರ್ಸ್, ಕೃಷ್ಣ ಬೈರೇಗೌಡ ಒನ್ ಆಫ್ ದ ಗುಡ್ ಮಿನಿಸ್ಟರ್, ಪ್ರಿಯಾಂಕಾ ಇಸ್ ಒನ್ ಆಫ್ ದ ಗುಡ್ ಮಿನಿಸ್ಟರ್. ನಾ ಬರೀ ಚೀಫ್ ಮಿನಿಸ್ಟರ್ ಬಗ್ಗೆ ಮಾತಾಡ್ತಾ ಇಲ್ಲ, ಯಂಗ್ ಮಿನಿಸ್ಟರ್ಸ್ ಒಳ್ಳೆ ಕೆಲಸ ಮಾಡೋಂಥವ್ರ ಬಗ್ಗೆ ಸಪೋರ್ಟ್ ಮಾಡಬೇಕು ನಾವು. ಇದು ಈ ಥರ ಆಗಬೇಕನ್ನೋದು ನಮ್ಮಂಥವ್ರ ಆಸೆ, ಆಗಲಿ ಅಂತ ನಮ್ಮ ಆಸೆ. ಹೀಗಾಗಿ ನಮ್ಮ ಸರ್ಕಾರ, ನಾನು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತೇನೆ, ಏನಿದನ್ನು ನೀವು ತೆಗೆದುಕೊಂಡಿದ್ದೀರಿ ಕೌನ್ಸಿಲಿಂಗ್ ಮುಖಾಂತರ ಇದನ್ನು ಸ್ಟಾರ್ಟ್ ಮಾಡಿ. ಆಮೇಲೆ ನಂಬರ್ 2, ಇನ್ಮೇಲೆ ಈ ಅಭಿವೃದ್ಧಿ ಕೆಲಸದಲ್ಲಿ ಎಲ್ಲೆಲ್ಲಿ ಕಳಪೆ ಕೆಲಸ ಆಗ್ತದೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರಿ. ಯಾರು ಇದ್ದಾರೆ ಅವ್ರಿಗೆಲ್ಲ ಇದನ್ನು ಮಾಡಿ. ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಸ್ವಲ್ಪ ಕಳಪೆ ಕಾಮಗಾರಿ ಜಾಸ್ತಿ ಆಗ್ತಾ ಇದೆ. ಅದನ್ನು ನಾನು ನೋಟಿಸ್ ಮಾಡಿದ್ದು. ಅದನ್ನು ನಾನು ಮೀಟಿಂಗ್ನಲ್ಲಿ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಚೀಫ್ ಮಿನಿಸ್ಟರ್ಗೂ ಕೂಡ ನಾನು ಒತ್ತಾಯವನ್ನು ವೈಯಕ್ತಿಕವಾಗಿ ಮಾಡಿದ್ದೇನೆ. ಇದೇನು ಪತ್ರಿಕೆ ಮುಖಾಂತರ ಅಲ್ಲ. ಇನ್ಫ್ಯಾಕ್ಟ್ ಐ ಡೋಂಟ್ ಮೈಂಡ್, ಐ ಕ್ಯಾನ್ ಗಿವ್ ಇನ್ ರೈಟಿಂಗ್ ದ್ಯಾಟ್ ವಾಟ್ ಈಸ್ ರಾಂಗ್ ಇನ್ ದ್ಯಾಟ್. ಹೀಗಾಗಿ ನಾನು ಸ್ಪಷ್ಟಪಡಿಸ್ತೇನೆ, ನಮ್ಮ ಸರ್ಕಾರ, ಅದರಲ್ಲಿ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಅತ್ಯಂತ ಅಭಿಮಾನ ಇದೆ. ಅವರು ನನಗೆ ಅಧಿಕಾರ ಕೊಡ್ತಾರೆ, ಮುಂದೆ ಕೊಡ್ತಾರೆ, ಅದರ ಬಗ್ಗೆ ಐ ಆಮ್ ನಾಟ್ ದ ಮ್ಯಾನ್. ರಾಜ್ಯದ ಹಿತದೃಷ್ಟಿಯಿಂದ ಅವ್ರು ತೆಗೆದುಕೊಳ್ಳುವಂಥ ನಿರ್ಣಯವನ್ನು ನಾನು ಬೆಂಬಲಿಸ್ತೇನೆ. ಸಿದ್ದರಾಮಯ್ಯನವರ ವಿಚಾರದಲ್ಲಿ ನನಗೆ 2 ಮಾತಿಲ್ಲ. ಅವ್ರು ನನ್ನ ಮಂತ್ರಿ ಮಾಡಲಿ, ಬಿಡಲಿ, ಅಧಿಕಾರ ಕೊಡಲಿ, ಕೊಡಲ್ದೇ ಇರಲಿ, ಬೇಕಾದ್ರೆ ಇವತ್ತೇ ಈ ಅಧಿಕಾರ ಬಿಡಕ್ತಾ ಇದ್ದೇನೆ. ಬಿಕಾಸ್ he is doing a good job. I am supporting him because of he is one of the best chief minister of India. ಆದರೆ ಅದನ್ನು ತರಬೇಕು, ಕರ್ನಾಟಕಕ್ಕೆ ಒಳ್ಳೆಯ ಹೆಸರು ಬರಬೇಕು ಅನ್ನೋಂಥ ದೃಷ್ಟಿಯಿಂದ ನಾನು ಈ ವಿಚಾರವನ್ನು ಸ್ಪಷ್ಟವಾಗಿ ಅಫಿಷಿಯಲ್ ನೋಟಲ್ಲಿ ಹೇಳಿದ್ದೇನೆ ಹೊರತು ಪತ್ರಿಕೆಗೆ ಹೇಳಿಲ್ಲ, ಪತ್ರಿಕೆಗೆ ನಾನು ಮಾಡಿಲ್ಲ, ಮತ್ತು ನಾನು ಯಾವುದೇ ಪಕ್ಷವನ್ನು ದೂಷಣೆ ಮಾಡಿಲ್ಲ. ಎಲ್ಲಿ ಮೀಟಿಂಗ್ನಲ್ಲಿ ಮಾತಾಡೋಣಪ್ಪ, ಅದಕ್ಕೆ ಪ್ಲ್ಯಾಟ್ಫಾರ್ಮ್ ಇದೆ. BJP ಅವರು ಏನು ತಪ್ಪು ಮಾಡಿದ್ದಾರೆ, JDS ಏನು ಮಾಡಿದ್ದಾರೆ, ಅದನ್ನು ಪಬ್ಲಿಕ್ ಮೀಟಿಂಗ್ನಲ್ಲಿ ಮಾತಾಡೋಣ. ನಮ್ಮವ್ರು ಏನು ತಪ್ಪು ಮಾಡಿದ್ದಾರೆ ಬೇಕಾದ್ರೆ ಒಳಗಲ್ ಮೀಟಿಂಗ್ನಾಗ ಹೇಳೋಣ. ಇದು ವಿದಿನ್ ದ ಅಲ್ಲಿ ಇರಲಿ, ಅಲ್ಲಲ್ಲಿ ಹೇಳಲೇಬೇಕಲ್ಲ. ಅದ್ರಾಗೇನಿದೆ, ಪಬ್ಲಿಕ್ನಾಗ ಏನು ಹೇಳಬೇಕು, ಪ್ರೈವೇಟ್ನಾಗ ಏನು ಹೇಳಬೇಕು ಅನ್ನೋದನ್ನು, ಮತ್ತು ಇಂಟರ್ನಲ್ ಪಾರ್ಟಿ ಮೀಟಿಂಗ್ ಎದಕ್ಕೆ ಕರೆದಿರ್ತಾರೆ. ಹೀಗಾಗಿ ಒಟ್ಟಾರೆ ಕರ್ನಾಟಕದ ಹಿತದೃಷ್ಟಿಯಿಂದ ಮಾತಾಡಿದ್ದೀವಿ ಹೊರತು ನಾನು ನಮ್ಮ ಸರ್ಕಾರ ಮಾಡಿದೆ ಅಂತಲ್ಲ. BJP ಮತ್ತು JDS ಸರ್ಕಾರ ಮಾಡಿರುವಂಥ ಮಹಾಭ್ರಷ್ಟ ಸರ್ಕಾರವನ್ನು ನಾವು ಕೊಟ್ಟಿಲ್ಲ. ಯಾಕಂದರೆ ಅವರೇ ಜೈಲಿಗೆ ಹೋಗಿ ಬಂದಿದ್ದಾರೆ ಭಾಳ ಜನ ಅವ್ರ ಪಾರ್ಟಿಯಲ್ಲಿ. ಹೀಗಾಗಿ ಅವರಿಂದ ಹೇಳಿಸ್ಕೊಳ್ಳೋಂಥ ಅವಶ್ಯಕತೆ ನಮಗಿಲ್ಲ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಚೀಫ್ ಮಿನಿಸ್ಟರ್ ಆ್ಯಂಡ್ ಮೈ ಗೌರ್ಮೆಂಟ್. ಆಲ್ರೆಡಿ ನಾವು ಪ್ರಾರಂಭ ಮಾಡಿದ್ದೇವೆ. ಇನ್ನು ಇವತ್ತೇನಿದು ಇದೆಯಲ್ಲ ಈ ಸ್ಟೇಟ್ಮೆಂಟು, ಇದರಿಂದ ಇನ್ನೂ ಒಳ್ಳೆಯ ಆಡಳಿತ ಸುಧಾರಣೆ ನಮ್ಮ ಸರ್ಕಾರ ತರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಅಂತನ್ನೋದನ್ನ ನೀವು ನೇರವಾಗಿ ಹೇಳಿಕೊಂಡು ಪರೋಕ್ಷವಾಗಿ ಹೇಳಿದ್ದೀರಿ. ಕೆಲವೊಂದು ವಿಷಯಗಳಿಗೆ ಅಲ್ಲಲ್ಲ, ಕಟ್ಟಡ ಕಟ್ತಾ ಇದ್ರೆ ಹಿಂದೆ ಒಂದು 5 ವರ್ಷಕ್ಕೆ 10 ವರ್ಷಕ್ಕೆ 100 ವರ್ಷ ವಿದ್ಯಾರ್ಥಿಗಳು ಈಗ 5 ವರ್ಷಕ್ಕೆ ಹೌದು, ದೇರ್ ಇಸ್ ಅ ಟ್ರೂತ್. ಅಂತಂದ್ರೆ ನಿಮ್ಮ ಸರ್ಕಾರದ ಕಟ್ಟಡ ಕಟ್ಟುವ ದೇರ್ ಇಸ್ ಅ ಟ್ರೂತ್ ಅಲ್ವಾ? ಕಳಪೆ ಅಂತ ಅರ್ಥ ಆಯ್ತಲ್ಲ ಸರ್? ನಾನು ಹೇಳ್ತಾ ಇದ್ದ ಜನರಲ್ ಅಡ್ಮಿನಿಸ್ಟ್ರೇಷನ್ ಅಗ್ರೀಡ್. ಈಗಲೂ ಹೇಳ್ತೇನಲ್ಲ, ಸಾಮಾನ್ಯವಾಗಿ ಆಡಳಿತಗಳಿಂದ ಸುಧಾರಣೆ ಆಗಬೇಕು. ಇದು ಕೇವಲ ಒಂದು ಸರ್ಕಾರದ ಬಳವಳಿ ಅಲ್ಲ, ಇದು 10-20 ವರ್ಷದಿಂದ ನಡ್ಕೊಂಡು ಬಂದ್ಬಿಟ್ಟಿದೆ. ಈ ವ್ಯವಸ್ಥೆ ಹೋಗಬೇಕು. ಇದಕ್ಕೆ ಮುಖ್ಯ ಕಾರಣ ಇಲೆಕ್ಷನ್ ನಾಮಿನೇಷನ್ ಕೊಟ್ಟ ದಿವಸದೇ ಭ್ರಷ್ಟಾಚಾರ ಪ್ರಾರಂಭ ಆಗುತ್ತೆ. ಹಿಂದಿನ ದಿವಸ ಮಾತಾಡಿದ್ದೆ ನಾನು. ನೋಡಿ ಒಂದು ನಿಮಿಷ, ಇದು ಜನರಲ್ ಆಗಿ ನಡೆದು ಬಂದಿರೋಂಥ ವಿಚಾರ ನಾನು ಹೇಳ್ತಾ ಇದ್ದೀನಿ. ಈಗ ಕರಪ್ಷನ್ ಯಾರಪ್ಪ ಕೊಟ್ಟವ್ರು ಯಾರು, ತಗೊಂಡವ್ರು ಯಾರು, ನಮಗೇನು ಗೊತ್ತಿದೆಯಾ? ಇಡೀ ವಾತಾವರಣದ ವ್ಯವಸ್ಥೆ ಕೆಟ್ಟು ಹೋಗಿದೆ. ಅದಕ್ಕಾಗಿ ಈಗ ನಾವು ಕೌನ್ಸಿಲಿಂಗ್ ಯಾಕೆ ಮಾಡ್ತಾ ಇದ್ದೀವಿ? ವೈ ಯು ಆರ್ ಬ್ರಿಂಗಿಂಗ್ ಕೌನ್ಸಿಲಿಂಗ್? ಪಾರದರ್ಶಕವಾಗಿ ನಡಿಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ದಿಟ್ಟ ಹೆಜ್ಜೆ ಇಟ್ಟಿದ್ದಾರಲ್ಲ, ಅದು ಹೌಸಲ್ಲಿ ಅಸೆಂಬ್ಲಿಯಲ್ಲಿ ಇಡುವಂಥ ಧೈರ್ಯ ಯಾವ ಮುಖ್ಯಮಂತ್ರಿಗಿದೆ ಹೇಳಿ ನೋಡೋಣ. ಹೇಳಂತೇಳಿ ಯಾವ ಮುಖ್ಯಮಂತ್ರಿ? ನೋಡಿ, ಶಾಸನಸಭೆಯಲ್ಲಿ ಏನು ಮಾಡಿರೋ ನಡೆಯಲ್ಲ. ಯಾಕಂದ್ರೆ ಅಸೆಂಬ್ಲಿನಲ್ಲಿ ಇದು ಪಾಸಾಗಿಬಿಟ್ಟಿದೆ, ಬಿಲ್ ಪಾಸಾಗಿಬಿಟ್ಟಿದೆ. ಮತ್ತು ಅಸೆಂಬ್ಲಿಗೆ ವಾಪಸ್ ತರಬೇಕಾದ್ರೆ ಹೀಗಾಗಿ ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಇನ್ನೂ ನಾನು ಹೇಳಿದ್ನಲ್ಲ, ಎಸ್
ದೆರ್ ಈಸ್ ಈ ಡೆವಲಪ್ಮೆಂಟ್ ವರ್ಕಲ್ಲೂ ಕೂಡ ಎಲ್ಲೆಲ್ಲಿ ಕರಪ್ಷನ್ ಆಗುತ್ತೆ ಅಂತ ಚೆಕ್ ಮಾಡಿ ಅದಕ್ಕೊಂದು ಒಳ್ಳೆ ಆಡಳಿತ ಸುಧಾರಣೆ ತರುವಂಥ ದಿಟ್ಟ ಕ್ರಮವನ್ನು ಮುಖ್ಯಮಂತ್ರಿಗಳು ತರಬೇಕು ಅಂತ ಒತ್ತಾಯ ಮಾಡ್ತಾರೆ. ಸರ್ಕಾರ ಇದ್ದಾಗ ಭ್ರಷ್ಟ ರಾಜ್ಯ ವ್ಯವಸ್ಥೆ ಆಗಿದೆ ಅಂತ ಅಂದಾಗ ಸ್ವತಃ ತಾವು ಒಪ್ಕೊಳ್ಳೋದಂತಲ್ವಾ ಸರ್? ನಿಮ್ಮ ಸರ್ಕಾರ ಇದ್ದಾಗ ಭ್ರಷ್ಟ ರಾಜ್ಯ ವ್ಯವಸ್ಥೆ ಆಗಿದೆ ಅಂತ ಅಂದಾಗ ನಮ್ಮ ಸರ್ಕಾರ ಇದ್ದದ್ದಲ್ಲ ರೀ, ಇದು 20-25 ವರ್ಷದಿಂದ ಈ ವ್ಯವಸ್ಥೆ ಮುಂದುವರಿತಾ ಬರ್ತಾ ಇದೆ ಅಂದರೆ ಏನು ಹೇಳ್ಬೇಕು ನಾನು? ಅದಕ್ಕಿದ್ರೆ ಎಲ್ಲೋ ಒಂದು ಕಡೆ ಚೆಕ್ ಮಾಡಬೇಕು. ವಿ ಹ್ಯಾವ್ ಟು ಚೆಕ್ ದಿ ಸಿಸ್ಟಮ್. ಸರ್ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತೀರಾ, ಇನ್ನೊಂದು ಕಡೆ ಬರೀ ಕೌನ್ಸಿಲಿಂಗ್ ಒಂದಕ್ಕೆ ಟ್ರಾನ್ಸ್ಪರೆನ್ಸಿ, ಡೆವಲಪ್ಮೆಂಟ್ ವರ್ಕ್ ನೀವು ಕೌನ್ಸಿಲಿಂಗ್ ತರುವಂಥದ್ದು ಆಫೀಸರ್ಗೆ ಟ್ರಾನ್ಸ್ಫರ್ ವಿಷಯದಲ್ಲಿ ನೀವು ಎಲ್ಲ ಹೇಳಿದೆ. ಈ ಡೆವಲಪ್ಮೆಂಟ್ ವರ್ಕ್ಗೆ ಟ್ರಾನ್ಸ್ಪರೆನ್ಸಿ ಹೇಳಿದ್ರೆ ಏನು ಚೆಕ್ ಮಾಡ್ತಿದ್ದಾರೆ, ಏನು ತರ್ತೀರಾ? ಮಾಡಬೇಕು. ಡೆವಲಪ್ಮೆಂಟ್ ವರ್ಕ್ ಹೇಗಾಗಿದೆ ಏನಾಗಿದೆ ಸ್ವಲ್ಪ ನೋಡಿ. ಮೊದಲು ವಿಜಿಲೆನ್ಸು ಮೊದಲು ಎಲ್ಲ ವರ್ಕ್ ಸರಿಯಾಗಿದೆಯಿಲ್ಲ ಅಂತ ನೋಡಲಿಕ್ಕೆ ಭಾಳಷ್ಟು ಸಾಕಷ್ಟು ಅಧಿಕಾರಿಗಳಿದ್ದರು. ಇಡೀ ವ್ಯವಸ್ಥೆ ಹಾಳಾಗಿಬಿಟ್ಟಿದೆ ಇತ್ತೀಚಿನ ದಿನಮಾನಗಳಲ್ಲಿ. ಅದಕ್ಕೆ ನಾನು ಐ ಮೇಡ್ ಇಟ್ ವೆರಿ ಕ್ಲಿಯರ್, ದಿಸ್ ಗೌರ್ಮೆಂಟ್ ದ್ಯಾಟ್ ಗೌರ್ಮೆಂಟ್ ಇದಂತಲ್ಲ. ಅದಕ್ಕೆ ಇದನ್ನು ಸರಿ ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇನ್ಮೇಲೆ ಭ್ರಷ್ಟಾಚಾರ ನಡೆದಿದೆ. ಈಗ ಈಗಲೂ ಸಹ ಗುತ್ತಿಗೆದಾರರ ಸಂಘದವರು ಹೇಳ್ತಾರೆ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ನಡೆದಿದೆ ಪರ್ಸೆಂಟೇಜ್ ಅಂತ. ಇವತ್ತು ಒಪ್ಕೊತೀರಂಗಿದ್ರೆ ನೋಡಿ, ಗುತ್ತಿಗೆದಾರ ಸಂಘದವರು ಹೇಳ್ತಿದ್ದಾರಂತಂದರೆ ಅವ್ರು ಕಂಪ್ಲೇಂಟ್ ಕೊಡಲಿ. ದೇ ಹ್ಯಾವ್ ಎವ್ರಿ ರೈಟ್ ಟು ಗಿವ್ ಕಂಪ್ಲೇಂಟ್ಸ್. ಒಬ್ರು ಹೇಳ್ತಾರೆ ಅಂದಮೇಲೆ ಅದ್ರ ಬಗ್ಗೆ CM ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ಹಿಂದಿನ ಸರ್ಕಾರದ ಇದನ್ನು ಎನ್ಕ್ವೈರಿ ಮಾಡಲಿಕ್ಕೆ ಕಮಿಟಿನೂ ಮಾಡಿದರು. ಲೆಟ್ ದೆಮ್ ಗಿವ್ ಎವಿಡೆನ್ಸ್. ಇದನ್ನೆಲ್ಲ ಚೆಕ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ನೋಡಿ. ನಾನೇನು ಹೇಳ್ತೇನೆ, ಈಗ ಅಪಾದನೆ ಮಾಡಿದ್ದಾರೆ ಅಂದಮೇಲೆ ಯಾರು ಗುತ್ತಿಗೆದಾರರು ಅದನ್ನು CM ಎನ್ಕ್ವೈರಿ ಮಾಡಲಿ. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ನೀವು CM ಎಷ್ಟು ಪಾರದರ್ಶಕವಾಗಿದ್ದಾರೆ, ಭ್ರಷ್ಟಾಚಾರ ರಹಿತವಾಗಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಬಟ್ ಇವತ್ತು CM ವಿರುದ್ಧ ರಾಜ್ಯಪಾಲರಿಗೆ ಇನ್ನೊಂದು ಕಂಪ್ಲೇಂಟ್ ಹೋಗಿ ಮಾಡ್ತಾರೆ. ಏನು ಮಾಡೋಕ್ಕಾಗುತ್ತೆ? ನೋಡಿ, ಅಕ್ಯೂಸ್ ಮಾಡಲಿಕ್ಕೆ ತಪ್ಪೇನಿಲ್ಲ. ಲೆಟ್ ಎನ್ಕ್ವೈರಿ ಆಗಲಿ. ನಾವೇನು ಬಾಡುತ್ತೀವಾ? ಎನ್ಕ್ವೈರಿ ಆಗೋದ್ರ ಬಗ್ಗೆ ಏನಿಲ್ಲ. ಅದಕ್ಕೆ ನಾವು ಹೇಳ್ತಾ ಇರೋದು, ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಈ ಭ್ರಷ್ಟಾಚಾರ ವ್ಯವಸ್ಥೆಯನ್ನು ತಡೆಗಟ್ಟಲಿಕ್ಕೆ ದಿಟ್ಟವಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇದು ಮುಂದುವರಿಬೇಕು. ಸರ್ಕಾರ ಬಂದು 2 ವರ್ಷ ಆಯ್ತು, ಯಾವ ಇಲಾಖೆಯಲ್ಲಿ ಎಲ್ಲೂ ಕೂಡ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳ್ತೀರಿ. ನೋಡಿ ನಾನು ನಿಮಗೆ ಜನರಲ್ಲಾಗಿ ನಾನು ಒಂದೇ ಸಲ ಹೇಳ್ತಾ ಇದ್ದೀನಿ, ಇವತ್ತಿನ ಆಡಳಿತದ ವ್ಯವಸ್ಥೆಯಲ್ಲಿ ನಾವು ಕರಪ್ಷನ್ ಇಲ್ಲ, ಇದು ಭಾರಿ ಇದಿದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಸರಿಯಾಗಬೇಕು. ಅದಕ್ಕೆ ಮೊದಲನೇ ಹಂತದ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಇನ್ನು 2ನೇ ಹಂತದ ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ಅದಕ್ಕೆ ನಾನು ಓನ್ಲಿ ಕನ್ಫೈನ್ ಟು ಕಲ್ಯಾಣ ಕರ್ನಾಟಕ. ನಮ್ಮಲ್ಲಿ ಸಾಕಷ್ಟು ಕಳಪೆ ಕೆಲಸಗಳಾಗ್ತಾ ಇದೆ. ಬರೀ ನೀವು ಆ ತಾಲೂಕಾಗಿ ಇದನ್ನು ಮಾಡ್ತೇವೆ, ಈ ತಾಲೂಕಾಗಿ ಇದನ್ನು ಕೆಲಸ ಮಾಡ್ತೇವೆ ಅಂದ್ರಲ್ಲ. ಇದನ್ನು ರಿಪೋರ್ಟಲ್ಲಿ ಸೇರಿಸಿ ನಾನು ಧೈರ್ಯವಾಗಿ ಅಧಿಕಾರಿಗಳಿಗೆ ಪ್ಲೀಸ್ ನೋಟ್ ದಿಸ್ ಅಬೌಟ್ ದ ಡೆವಲಪ್ಮೆಂಟ್ ವರ್ಕ್ಸ್, ಕ್ವಾಲಿಟಿ ವರ್ಕ್ಸ್ ಆಗಲಿಕ್ಕೆ ಇದನ್ನು ಸೇರಿಸಬೇಕು. ಮುಖ್ಯಮಂತ್ರಿಗಳ ಗಮನಕ್ಕೂ ಇದನ್ನು ತಗೊಂಡು ಬರ್ರಿ ಅಂತಲೇ ಹೇಳಿದೆ ನಾನು. ಸರ್, ನೀವೇನು ದಿಟ್ಟವಾಗಿ ಹೇಳಿದಿರಿ ಸರ್ ಈ ವಿಚಾರವನ್ನು. ಈ ದಿಟ್ಟವಾಗಿ ನೀವು ವಿಚಾರ ಹೇಳಿದಿರಿ. ಆದ್ರೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ 40% ಭ್ರಷ್ಟಾಚಾರದ ಆರೋಪ ಇತ್ತು. ನಿಮ್ಮ ಸರ್ಕಾರ ಬಂದ ಮೇಲೆ ಪರ್ಸೆಂಟೇಜ್ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳ್ತೀರಿ? ಐ ಡೋಂಟ್ ನೋ. ಹಣಕಾಸು ಇಲಾಖೆಗೆ ಸಲಹೆಗಾರರಾಗಿದ್ದೀರಿ. ಅದು ಕರಪ್ಷನ್ ವಿಲ್ ನಾಟ್ ರೆಕಾರ್ಡ್ ಇನ್ ದ ಅಡ್ಮಿನಿಸ್ಟ್ರೇಷನ್. ಇದು ಹಿಂದೆ ನಡೀತಿರೋ ಉದ್ಯೋಗ. ಅದಕ್ಕೇನಾದ್ರು ಇಲ್ವಲ್ಲ. ಇನ್ ಜನರಲ್ ಮೈ ಸ್ಟೇಟ್ಮೆಂಟ್ ಈಸ್ ಇನ್ ಎ ಗುಡ್ ಸ್ಪಿರಿಟ್. ಇಟ್ ಈಸ್ ಇನ್ ಎ ಗುಡ್ ಸ್ಪಿರಿಟ್. ಇದು ಗುಡ್ ಅಲ್ಲ, ಔಟ್ ಅಲ್ಲ, ಆಯ್ತು. ಇಟ್ ಶುಡ್ ಬಿ ಇನ್ ಗುಡ್ ಸ್ಪಿರಿಟ್. ಒಳ್ಳೆ ನೋಡಿ, ಕರ್ನಾಟಕದ ದೃಷ್ಟಿಯಿಂದ ನಾನು ಮಾತನಾಡಿದ್ದೇನೆ ಹೊರತು ನಾನು ಅದಕ್ಕೆ ನಾನು ಹೇಳಿದೆ, ನಾನು ನಿನ್ನೆ ಮೀಟಿಂಗ್ನಲ್ಲಿ ಯಾವ ಪಾರ್ಟಿನೂ ಅಕ್ಯೂಸ್ ಮಾಡಲಿಲ್ಲ. ನಮ್ಮ ಸರ್ಕಾರದ್ದು ನಾನು ಮಾತಾಡಲಿಲ್ಲ. ಜನರಲ್ ಸ್ಟೇಟ್ಮೆಂಟ್. ಈಗ ಚೀಫ್ ಮಿನಿಸ್ಟರ್ ರಿವ್ಯೂ ಮಾಡ್ತಿರ್ತಾರೆ, ನೋಡ್ರಿ ಕರಪ್ಷನ್ ಕಡಿಮೆ ಆಗಬೇಕು, ಹಿಂಗಾಗಬೇಕು ಅಂತಂದರೆ ನಾವು ಅವ್ರ ಸರ್ಕಾರದಲ್ಲಿ ಕರಪ್ಷನ್ ಇದೆ ಅಂತ ಬರೆಯೋಕ್ಕಾಗುತ್ತಾ? ಇಟ್ ಈಸ್ ಎನ್ ಆಫೀಸರ್ಸ್ ದಿಸ್ ಥಿಂಗ್. ಆಮೇಲೆ ನಾನು ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿದ್ದಲ್ಲ ಅಂತ ಸ್ಪಷ್ಟಪಡಿಸಿದ್ದೇನೆ. ಅದನ್ನು ಅರ್ಧಂಬರ್ಧ ತಿಳ್ಕೊಂಡು ಪತ್ರಿಕೆಯಲ್ಲಿ ಹಾಕಿದರೆ, ಬಟ್ ಐ ಆಮ್ ಹ್ಯಾಪಿ. ಪತ್ರಿಕೆಯಲ್ಲಿ ಹಾಕಿದ ಬಗ್ಗೆ ನಂದೇನು ವಿರೋಧ ಇಲ್ಲ. ಅಟ್ಲೀಸ್ಟ್ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಪ್ರಾರಂಭ ಆಗಲಿ. ಕರ್ನಾಟಕದಲ್ಲಿ ಆಗ್ತಿರುವಂಥ ಇದ್ರ ಬಗ್ಗೆ ಡಿಸ್ಕಷನ್ ಪ್ರಾರಂಭ ಆಗಲಿ. ಹಿಂದಿನ ಸರ್ಕಾರಗಳು ಮಾಡಿದಂಥ ಮಹಾಭ್ರಷ್ಟ
ವ್ಯವಸ್ಥೆ ಬಗ್ಗೆನೂ ಚರ್ಚೆ